ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಆರ್ ದೆ ಹ್ಯಾಪಿ ವಿತೌಟ್ ಯು ಆ ಒಂದು ಟಾಪಿಕ್ ತಗೊಂಡು ಇವತ್ತಿನ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ. ನೀವಿಲ್ಲದೆ ಅವರು ಸಂತೋಷವಾಗಿದ್ದಾರಾ? ಅವ್ರ ಜೀವನ ಹೇಗೆ ನಡೀತಾ ಇದೆ? ಏನು ಫೀಲಿಂಗ್ಸ್ ಇದೆ? ಅದನ್ನು ನೋಡೋಣ ಇವತ್ತು. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ, ಅಡ್ವೈಸ್ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತೊಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. ಈಗ ಇದಕ್ಕೆ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ಎಕ್ಸ್ಪೀರಿಯನ್ಸಿಂಗ್, ಮತ್ತೊಂದು ಐಸೋಲೇಷನ್. ಬಾಟಮ್ನಲ್ಲೇನಿದೆ? ನಥಿಂಗ್ನೆಸ್. ಆರ್ ದೆ ಹ್ಯಾಪಿ ಅಂತ ನೋಡಿದಾಗ ಇಲ್ಲೇನೋ ನಥಿಂಗ್ನೆಸ್ ಬರ್ತಾ ಇದೆ. ಯಾವುದ್ರಲ್ಲೂ ಮನಸ್ಸಿಲ್ಲ, ಯಾವುದೂ ಕೆಲಸ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಆಂಗ್ಸೈಟಿ ಇದೆ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ, ಏನು ಮೆಸೇಜ್ ಬರುತ್ತೆ. ಇಲ್ಲೊಂದು ಟೈಮ್ ಟು ಗೋ. ಹ್ಯಾಪಿ. ಶುರುವಿನಲ್ಲಿ ಹ್ಯಾಪಿನೆಸ್ ಇತ್ತು, ಸಂತೋಷ ಇತ್ತು. ಪ್ರೀತಿ ಅನ್ನೋದು ಒಂದು ಸುಂದರ ಅನುಭವ. ಆದರೆ ಅದನ್ನು ಮುಂದುವರ್ಸೋಕ್ಕೆ ಇಬ್ಬರಲ್ಲೂ ಮನಸ್ಸಿರಬೇಕು. ಇಲ್ಲೇನಾಗಿದೆ ನೋಡೋಣ. ನಿಮ್ಮಿಂದ ದೂರ ಆದಮೇಲೆ ಅವ್ರಿಗೇನು ಅನ್ನಿಸ್ತಾ ಇದೆ? ಏನೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಐಸೋಲೇಷನ್ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ಟೈಮ್ ಟು ಗೋ ಬರ್ತಾ ಇದೆ. ಏನೋ ಇಬ್ಬರಲ್ಲೂ ಮೌನದ ವಾತಾವರಣ ಇದೆ. ಸೈಲೆಂಟ್ ಆಗಿದ್ದೀರಾ, ಆದ್ರೂ ಕಾಯೋದಿದೆ ಇಲ್ಲಿ. ಆದ್ರ ಪಟ್ಟು ಇಬ್ಬರು ದೂರ ಮಾಡ್ಕೊಂಡಿದ್ದೀರಾ, ಆದರೆ ಮನಸ್ಸು ಇನ್ನೂ ಕನೆಕ್ಟ್ ಆಗಿದೆ. ಅವ್ರಿಗೆ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಆ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದಿದೆ ನೋಡಿ ಈ ಕಾರ್ಡಲ್ಲಿ. ಯಾರೋ ವ್ಯಕ್ತಿನ ಭೇಟಿ ಆಗ್ತೀವಿ ಸರಿ, ಆದರೆ ಎಲ್ಲರಲ್ಲೂ ಆ ಭಾವನೆಗಳು ಬರಲ್ಲ. ಆದರೆ ನಿಮ್ಮ ಬಗ್ಗೆ ಯಾಕೋ ಫೀಲಿಂಗ್ಸ್ ಇದೆ, ಆತ್ಮೀಯತೆ ಬೆಳೆದಿದೆ. ನಿಮ್ಮನ್ನು ಮರಿಬೇಕು ಅಂತ ಅನ್ನಿಸ್ತಾ ಇಲ್ಲ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ? ಇದಕ್ಕೇನು ಕಾರಣ ಇರಬಹುದು? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ನೆನಪುಗಳಿದೆ, ಹಾಗೆ ಏನೋ ರಿಗ್ರೆಟ್ಸ್ ಇದೆ. ಫೈನಾನ್ಷಿಯಲ್ ಇನ್ಸೆಕ್ಯೂರಿಟಿ ಇದೆ ಈ ವ್ಯಕ್ತಿಗೆ. ಇಲ್ಲಿ ಕಿಂಗ್ ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಯಾಕೋ ತನ್ನ ಬಗ್ಗೆ ತನ್ನ ಮೇಲೆ ಸಿಟ್ಟಿದೆ. ಇದಕ್ಕೆಲ್ಲ ನಾನೇ ಕಾರಣ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಫೈನಾನ್ಷಿಯಲ್ ಇಶ್ಯೂಸ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಸರಿಯಾದ ಜಾಬ್ ಇಲ್ಲದೆ ಇರಬಹುದು, ಅಥವಾ ಅವ್ರ ಬಿಸ್ನೆಸ್ ಸರಿಯಾಗಿಲ್ಲದೆ ಇರಬಹುದು. ಇದೇ ಕಾರಣಕ್ಕೆ ಅವರು ಅಪ್ಸೆಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ. ಇದ್ರ ಮಧ್ಯೆ ನೀವು ಭೇಟಿಯಾಗಿದ್ರಿ ಅವರನ್ನು. ಸ್ವಲ್ಪ ದಿನ ಒಳ್ಳೆಯ ಆತ್ಮೀಯತೆ ಬೆಳೆದಿತ್ತು, ಸಂತೋಷ ಇತ್ತು. ಶುರುವಿನಲ್ಲಿ ಎಲ್ಲ ಹಾಗೆ. ದಿನ ಕಳೆದ ಹಾಗೆ ನೀವು ಅವರಿಂದ ಕಮಿಟ್ಮೆಂಟ್ ನಿರೀಕ್ಷೆ ಮಾಡಿರಬಹುದು, ಅಕ್ಸೆಪ್ಟೆನ್ಸ್ ಇಶ್ಯೂ ಇರಬಹುದು. ಏನೋ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸಸ್ ಇದೆ ಅನ್ನೋದು ಬರ್ತಾ ಇದೆ ಇಲ್ಲಿ. ಆದರೆ ಆಗಾಗ ನಿಮ್ಮ ಬಗ್ಗೆ ಕನಸು ಕಾಣೋದಿದೆ ಇವರು. ನಿಮ್ಮ ನೆನಪುಗಳಿದೆ, ನಿಮ್ಮನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ, ಅದ್ರ ಬಗ್ಗೆ ರಿಗ್ರೆಟ್ಸ್ ಇದೆ. ಆದ್ರೂ ನಿಮ್ಮ ನೆನಪುಗಳು ಅವ್ರಿಗೆ ಸಂತೋಷ ಕೊಡುತ್ತೆ. ನಿಮ್ಮ ಜೊತೆ ಕಳೆದಂಥ ದಿನಗಳು ಅವ್ರಿಗೇನೋ ಉತ್ಸಾಹ ಕೊಡುತ್ತೆ. ಆದರೆ ಈಗ ದೂರ ಆಗಿರೋದ್ರಿಂದ ಏನೋ ಬೇಜಾರಿದೆ, ಅವ್ರ ಪರಿಸ್ಥಿತಿ ಮೇಲೆ ಸಿಟ್ಟಿದೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ, ನೀವೇನು ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್ ಬರ್ತಾ ಇದೆ, ಹಾಗೆ 6 ಆಫ್ ಸಾರ್ಡ್ಸ್, 2 ಆಫ್ ವ್ಯಾಂಡ್ಸ್, ಮತ್ತೊಂದು ಡೆವಿಲ್ ಕಾರ್ಡ್, ಮತ್ತು 3 ಆಫ್ ಕಪ್ಸ್. ಇಲ್ಲಿ 7 ಆಫ್ ಕಪ್ಸ್ ಬರ್ತಾ ಇದೆ. ಆ ವ್ಯಕ್ತಿ ಭೇಟಿಯಾದಾಗಿಂದ ಏನೋ ಸಂತೋಷವಾಗಿದ್ರಿ ನೀವು. ಇಲ್ಲಿ ಕೆಲವರು ಆನ್ಲೈನಲ್ಲಿ ಮೀಟ್ ಆಗಿದ್ದೀರಾ, ಹಾಗೆ ಮಾತುಕತೆಗಳು ನಡೆದಿತ್ತು, ಮೆಸೇಜ್ಗಳು ಎಕ್ಸ್ಚೇಂಜ್ ಆಗ್ತಾ ಇತ್ತು. ನಿಮಗೆ ಆತ್ಮೀಯತೆ ಬೆಳೆದಿದೆ, ನೀವು ತುಂಬ ಕನಸುಗಳನ್ನ ಇಟ್ಕೊಂಡಿದ್ರಿ. ಇಲ್ಲಿ ಇನ್ನೇನಿದೆ ನೋಡೋಣ. ಇಲ್ಲಿ ಕಂಟ್ರೋಲಿಂಗ್ ಎನರ್ಜಿ ಇದೆ, ಏನೋ ಇಶ್ಯೂಸ್ ಇದೆ.
ಈ ಒಂದು ಕನೆಕ್ಷನ್ ರೆಗ್ಯುಲರ್ ಕನೆಕ್ಷನ್ ಅಲ್ಲ. ರೆಗ್ಯುಲರ್ ಕನೆಕ್ಷನ್ ಅಂದಾಗ ಯಾವುದೇ ಅಬ್ಸ್ಟೆಕಲ್ಸ್ ಇರಲ್ಲ, ಪ್ರೀತಿ ಬೆಳೆಯುತ್ತೆ, ಆದರೆ ಈಸಿಯಾಗಿ ಕೊನೆಗೊಳ್ಳುತ್ತೆ, ಮುಂದೆ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ. ಆದರೆ ಇಲ್ಲಿ ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಅನ್ನಿಸ್ತಾ ಇದೆ. ಕಾಂಪ್ಲಿಕೇಟೆಡ್ ಕನೆಕ್ಷನ್ಸ್ ಅಂದಾಗ ಮುಂದೆ ಮದುವೆ ಮಾಡ್ಕೊಳಕ್ಕಾಗಲ್ಲ, ಒಟ್ಟಿಗೆ ಜೀವನ ಮಾಡೋಕ್ಕಾಗಲ್ಲ. ಹಾಗೆ ಇದೊಂದು ಸೀಕ್ರೆಟ್ ರಿಲೇಷನ್ಶಿಪ್ ಅಂತಾನೂ ಅನ್ನಿಸ್ತಾ ಇದೆ. ಯಾರೋ ವ್ಯಕ್ತಿನ ನೀವು ತಪ್ಪು ಸಮಯದಲ್ಲಿ ಭೇಟಿಯಾಗಿದ್ದೀರಾ. ಇಲ್ಲಿ ಕೆಲವರು ಆಲ್ರೆಡಿ ಜೀವನದಲ್ಲಿ ತುಂಬ ದೂರ ಬಂದಿದ್ದೀರಾ, ಆದ್ರೂ ಭಾವನಾತ್ಮಕವಾಗಿ ಈ ವ್ಯಕ್ತಿಗೆ ಕನೆಕ್ಟ್ ಆಗಿದ್ದೀರಾ. ಇಲ್ಲಿ ಯಾವುದೇ ಫ್ಯೂಚರ್ ಕಾಣ್ತಾ ಇಲ್ಲ ನಿಮಗೆ, ಆದರೆ ಆ ವ್ಯಕ್ತಿನ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ, ಮನಸ್ಸು ಇಲ್ಲ ಅನ್ನೋ ಪದ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಕೆಲವರು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲಿದ್ದೀರಾ ಅನ್ನೋದು ಬರ್ತಾ ಇದೆ. ನಾನು ಆಗಲೇ ಹೇಳಿದೆ ಆನ್ಲೈನಲ್ಲಿ ಕೆಲವರು ಮೀಟ್ ಆಗಿದ್ದೀರಾ ಅಂತ, ಆದರೆ ಅಲ್ಲೇನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ, ಕಂಟ್ರೋಲಿಂಗ್ ಎನರ್ಜಿ ಕಾಣ್ತಾ ಇದೆ. ಅವ್ರು ನಿಮಗೆ ಸಾಕಷ್ಟು ಪ್ರಾಮಿಸ್ಗಳು ಮಾಡಿರಬಹುದು, ಕೊನೆ ತನಕ ನಿನ್ನ ಜೊತೆ ಇರ್ತೀನಿ, ಯಾವತ್ತೂ ನಿನ್ನ ಕೈ ಬಿಡೋಲ್ಲ ಹಾಗೆಲ್ಲ ಹೇಳಿದ್ರು ಆಗಾಗ ನಿಮ್ಮಿಂದ ಸೈಲೆಂಟ್ ಆಗಿರ್ತಾಯಿದ್ರು. ಈಗ ಆ ಗ್ಯಾಪ್ ಜಾಸ್ತಿ ಆಗಿದೆ ಅನ್ನಿಸ್ತಾ ಇದೆ. ಇಲ್ಲಿ ನೀವು ಇದೆಲ್ಲ ಗೊತ್ತಿದ್ದೂ ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡಿದ್ದೀರಾ, ಆದರೆ ಈಗ ಪಶ್ಚಾತ್ತಾಪ ಇದೆ, ಹಾಗೆ ಸಿಟ್ಟು ಬರ್ತಾ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ನೋಡೋಣ. ದಿ ಬರ್ಡನ್. ಎಸ್, ಈ ಕನೆಕ್ಷನಲ್ಲಿ ಸ್ಟ್ರೆಸ್ ಇದೆ, ಬರ್ಡನ್ ಇದೆ, ನಂಬಿಕೆ ಕೊರತೆ ಇದೆ, ಹಾಗೆ ಲೇಜಿನೆಸ್, ಚೇಂಜ್, ಕ್ರಿಯೇಟಿವಿಟಿ ಬರ್ತಾ ಇದೆ, ಇನ್ನರ್ ವಾಯ್ಸ್. ಆಗಾಗ ನಿಮ್ಮ ಮನಸ್ಸು ಈ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡೋದಿದೆ. ನೀವು ಆ ಥರ ಇನ್ನೊಬ್ರಿಗೆ ತೊಂದರೆ ಕೊಡಬೇಕು ಅನ್ನೋ ವ್ಯಕ್ತಿ ಅಲ್ಲ, ಆದಷ್ಟು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾ ಇದ್ರಿ. ಆಗಾಗ ಜಗಳಗಳಾಗ್ತಾ ಇತ್ತು, ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸು ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇತ್ತು. ಇಲ್ಲಿ ಮುಂದೆ ಫ್ಯೂಚರ್ ಇಲ್ಲ ಅನ್ನೋದು ನಿಮಗೆ ಮೊದಲೇ ಗೊತ್ತಿತ್ತು, ಆದ್ರೂ ನೀವು ಈ ಕನೆಕ್ಷನಲ್ಲಿ ದೂರ ಬಂದಿದ್ದೀರಾ. ಈಗ ಹಿಂದೆ ಹೋಗಬೇಕು ಅಂತ ಅನ್ನಿಸ್ತಾ ಇಲ್ಲ, ಆ ವ್ಯಕ್ತಿನಲ್ಲಿ ನಂಬಿಕೆ ಕಳ್ಕೊಂಡಿದ್ದೀರಾ ಅನ್ನೋದಿದೆ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನಿಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾಯಿದ್ರು, ಸರಿಯಾಗಿ ಕಾಲ್ಗೆ ಆನ್ಸರ್ ಮಾಡ್ತಾ ಇರಲಿಲ್ಲ, ಹಾಗೆ ಅಲ್ಲೊಂದು ಕ್ಲಾರಿಟಿ ಇರ್ತಾ ಇರಲಿಲ್ಲ, ತುಂಬ ಸುಳ್ಳು ಹೇಳ್ತಾಯಿದ್ರು. ಮುಂದೆ ಅವ್ರ ಲೈಫ್ ಚೇಂಜ್ ಆಗ್ಬೋದಾ, ಕಾಲಚಕ್ರ ಉರುಳಿದ ಹಾಗೆ ಅವ್ರ ಮನಸ್ಸಲ್ಲಿ, ಅವ್ರ ಸ್ವಭಾವದಲ್ಲಿ ಏನಾದರೂ ಬದಲಾವಣೆ ಆಗಬಹುದಾ, ಹಾಗೆ ನೀವು ಯೋಚನೆ ಮಾಡೋದಿದೆ. ಈ ಕನೆಕ್ಷನ್ ಅಂಥ ಸರಾಗವಾಗಿ ನಡೀತಾ ಇಲ್ಲ, ಅಪ್ಸ್ ಆ್ಯಂಡ್ ಡೌನ್ಸ್ ಇದೆ, ಕಂಟ್ರೋಲಿಂಗ್ ಎನರ್ಜಿ ಇದೆ. ಫೈನಲಿ ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಅವರ ಫೀಲಿಂಗ್ಸ್ ನೋಡೋಣ. ನೀವಿಲ್ಲದೆ ಅವ್ರಿಗೇನು ಫೀಲಿಂಗ್ಸ್ ಇದೆ, ನಿಮ್ಮಿಂದ ದೂರ ಆದಮೇಲೆ ಏನು ಅನ್ನಿಸ್ತಾ ಇದೆ, ಸಿಟ್ಟು ಬಂದಿದೆ ನೋಡಿ. ಯು ಆರ್ ನೋ ಮೋರ್ ನೀಡೆಡ್ ಇನ್ ಮೈ ಲೈಫ್, ಕಮ್ ಬ್ಯಾಕ್ ಇನ್ ಮೈ ಲೈಫ್ ಅಂತ ಹೇಳ್ತಾ ಇದ್ದಾರೆ. ಐ ಫೀಲ್ ಅನ್ಕಂಫರ್ಟಬಲ್ ವಿತ್ ಯು. ನೋಡಿ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಮೈ ಲೈಫ್. ಐ ಹೈಡ್ ಮೈ ಫೀಲಿಂಗ್ಸ್ ಫಾರ್ ಯು, ಐ ಕಾಂಟ್ ಲಿವ್ ವಿತೌಟ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮಿಂದ ದೂರ ಆದಮೇಲೆ ಏನೋ ಬುದ್ಧಿ ಬಂದ ಹಾಗಿದೆ ಅವ್ರಿಗೆ, ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ. ಇಲ್ಲೊಂದು ಐಸೋಲೇಷನ್ ಬಂದಿದೆ, ಯಾಕೋ ಒಂಟಿ ಅಂತ ಅನ್ನಿಸ್ತಾ ಇದೆ. ಎಲ್ಲ ಇದ್ರೂ ಒಂದೊಂದು ಸರಿ ಕೆಲವು ವ್ಯಕ್ತಿಗಳನ್ನ ನಾವು ಮಿಸ್ ಮಾಡ್ಕೋತೀವಿ. ಅದಕ್ಕೆ ಕಾರಣ ಅವರು ಒಳ್ಳೆ ಸ್ವಭಾವ ಇರಬಹುದು, ಆತ್ಮೀಯತೆ ಇರಬಹುದು. ಇಲ್ಲಿ ಹಾಗೆ ನಿಮ್ಮ ಬಗ್ಗೆ ಅವ್ರಿಗೆ ಅನ್ನಿಸ್ತಾ ಇದೆ. ಒಂದೊಂದು ಸರಿ ಸಿಟ್ಟು ಬರುತ್ತೆ, ನೀನೇನು ಬೇಕಾಗಿಲ್ಲ ನನ್ನ ಲೈಫಲ್ಲಿ. ಹಾಗನ್ಸಿದ್ರೆ ಇಲ್ಲ, ನೀನು ಬೇಕು, ನೀನು ಮತ್ತೆ ಮಾತಾಡಬೇಕು, ನೀನು ನಂಗೆ ಮೆಸೇಜ್ ಮಾಡಬೇಕು, ನಾವು ಮೊದಲು ಥರ ಇರಬೇಕು, ಹಾಗನ್ಸುತ್ತೆ ಅವ್ರ ಮನಸ್ಸು. ಒಂದೊಂದು ಸರಿ ಅನ್ಕಂಫರ್ಟಬಲ್ ಅನಿಸುತ್ತೆ, ಆದರೆ ನೀವು ಅವ್ರ ಲೈಫಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ನಿಮಗೆ. ಎಷ್ಟೋ ಸರಿ ಅವ್ರು ನಿಮಗೆ ಸುಳ್ಳು ಹೇಳಿರ್ಬೋದು, ನಿಮ್ಮನ್ನು ಅವಾಯ್ಡ್ ಮಾಡಿರಬಹುದು, ಆದರೆ ನಿಮ್ಮ ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ ನನಗೆ ಅಂತ ಹೇಳ್ತಾ ಇದ್ದಾರೆ. ಯಾವುದೋ ಆವೇಶದಲ್ಲಿ ಆತ್ರಪಟ್ಟು ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ. ಆದರೆ ಈಗ ನಾನು ತಪ್ಪು ಮಾಡಿದೆ ಅಂತ ಅನ್ನಿಸ್ತಾ ಇದೆ. ಅವ್ರ ಕಾನ್ಷಿಯಸ್ನೆಸ್ ಹೇಳ್ತಾ ಇದೆ, ನಿಮ್ಮಂಥ ವ್ಯಕ್ತಿ ಮತ್ತೆ ಸಿಗೋಲ್ಲ, ಮತ್ತೆ ನೀವು ಅವ್ರ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಫೈನಲ್ ಆಗಿ ಒಂದೇ ಒಂದು ಮೆಸೇಜ್ ನೋಡೋಣ. ಏನಿದೆ, ಎಸ್ ಅನ್ನೋದು ಬರ್ತಾ ಇದೆ ನೋಡಿ. ಇಲ್ಲಿ ಕಮ್ಯುನಿಕೇಟ್ ಕ್ಲಿಯರ್ಲಿ ಅನ್ನೋದಿದೆ. ನಾನು ಆಗಲೇ ಹೇಳಿದೆ ಇದೊಂದು ಕಾಂಪ್ಲಿಕೇಟೆಡ್ ಕನೆಕ್ಷನ್ ಅಂತ.
ಕೆಲವು ಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ. ಅಷ್ಟು ದಿನದಿಂದ ಬೆಳೆದಿರೋಂಥ ಆತ್ಮೀಯತೆನ ಒಂದೇ ಸರಿ ಕಳ್ಕೊಳಕ್ಕಾಗಲ್ಲ ಅಲ್ವಾ? ಕೂತು ಮಾತಾಡಿದ್ರೆ ಇದೆಲ್ಲ ಸರಿಯಾಗುತ್ತೆ. ಹಾಗೆ ಎಸ್ ಅಂತ ಹೇಳ್ತಾ ಇದ್ದಾರೆ ನಿಮಗೆ ಏಂಜಲ್ಸು. ಕಮ್ಯುನಿಕೇಟ್ ಕ್ಲಿಯರ್ಲಿ ಅಂತ ಬರ್ತಾ ಇದೆ ನಿಮಗೆ. ಮನಸ್ಸು ಬಿಚ್ಚಿ ಕೂತು ಮಾತಾಡಿ ಎಲ್ಲನೂ ಸರಿ ಮಾಡ್ಕೊಳ್ಳಿ ಅನ್ನೋದಿದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.